ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಹರ್ಷಹಳ್ಳಿ ಲೈಫ್ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತು ಮದರ್ಸ್ ಡೇ ಆಗಿರೋದ್ರಿಂದ ನನ್ನ ಚಾನಲ್ನ ನೋಡ್ತಾ ಇರೋ ಹೆಣ್ಮಕ್ಳಿಗೆ, ಮಹಿಳೆಯರಿಗೆ ಮತ್ತು ಅಮ್ಮಂದಿರಿಗೆಲ್ಲರಿಗೂ ಅಮ್ಮಂದಿರ ದಿನದ ಶುಭಾಶಯಗಳನ್ನು ತಿಳಿಸುತ್ತಾ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಮ್ಮ ಮನೆಯವರು ಬೈಕ್ ಸ್ವಲ್ಪ ರಿಪೇರಿ ಮಾಡಿಸೋದೈತೆ ಅಂತ ಅಂದ್ಬಿಟ್ಟು, ಆಯಿಲ್ ಸರ್ವಿಸ್ ಎಲ್ಲ ಮಾಡಿಸೋದೈತೆ ಅಂತ ಅಂದ್ಬಿಟ್ಟು ಹಾಸನ್ಗೆ ಹೊರಟ್ರು. ನಾನು ಬರ್ತೀನಿ ಅಂತ ಅಂದ್ಬಿಟ್ಟು ನಾನು ನನ್ನ ಮಗಳು ಹೊರಟ್ವಿ. ನನಗೆ ಹಾಸನಲ್ಲಿ ಅಷ್ಟೇನು ಕೆಲಸ ಇರಲಿಲ್ಲ, ಆದರೆ ಹೂವಿನ ಗಿಡ ತಗೊಳ್ಳೋದಿತ್ತು. ಸ್ವಲ್ಪ ಸೇವಂತಿಗೆ ಮತ್ತು ಬಟನ್ಸ್ ರೋಸ್ ತಗೊಳ್ಳೋಣ ಅಂತ ಅಂದ್ಕೊಂಡು ಹೋದೆ. ನಾನು ಹೂವಿನ ಗಿಡ ತಗೊತೀನಿ ಅಂದರೆ ನಮ್ಮ ಮನೆಯವರು ಬೈತಾರೆ ಅಂದ್ಬಿಟ್ಟು ಕೆಲಸ ಐತೆ ಅಂತ ಅಂದ್ಕೊಂಡು ಬಂದೆ. ನಾನು ಹೂವಿನ ಗಿಡ ತಗೊಳ್ಳೋಕ್ಕೆ ತೋಟಗಾರಿಕೆ ಇಲಾಖೆ ಇದೆಯಲ್ಲ, ಅಲ್ಲಿ ನರ್ಸರಿ ಇದೆ. ಆ ತೋಟಗಾರಿಕೆ ಇಲಾಖೆ ಒಳಗಡೆ ಬಂದೆ. ಹಾಸನಲ್ಲಿ 2 ನರ್ಸರಿ ಇದ್ದಾವೆ. ಒಂದು ವಿದ್ಯಾನಗರ ಆದಿಚುಂಚನಗಿರಿ ರೋಡಲ್ಲಿ ಒಂದು ಐತೆ, ಮತ್ತು ಇನ್ನೊಂದು ಇದು ತೋಟಗಾರಿಕೆ ಇಲಾಖೆ ಅಂತಾರೆ. ಇದು ಎಲ್ಲಿ ಬರುತ್ತಪ್ಪ ಅಂದರೆ ಹಾಸನಲ್ಲಿ BM ರೋಡ್ ಇದೆಯಲ್ಲ, BM ರೋಡು ಅಲ್ಲಿ ಶ್ರೀ ಕೃಷ್ಣ ಹೋಟೆಲ್ ಇದೆಯಲ್ಲ, ಶ್ರೀ ಕೃಷ್ಣ ಹೋಟೆಲ್ ಎದುರುಗಡೆ ಆಪೋಸಿಟ್ಟೇ ತೋಟಗಾರಿಕೆ ಇಲಾಖೆ ಇರೋದು. ಇದ್ರ ಒಳಗಡೆ ತುಂಬ ಥರದ ಗಿಡ, ಹಣ್ಣಿನ ಗಿಡ, ಹೂವಿನ ಗಿಡ. ನೋಡಿ ಇಲ್ಲಿ ಪಪ್ಪಾಯಿ ಗಿಡ, ಆ ಕಡೆ ಫಸ್ಟ್ ತೋರಿಸಿದ್ದೆಲ್ಲ ಹೂವಿನ ಗಿಡಗಳು. ಇದು ಪಪ್ಪಾಯಿ ಗಿಡ, ಕರಿಬೇವಿನ ಗಿಡ, ಮತ್ತು ಪ್ರತಿಯೊಂದು ಥರದ್ದು ಹಣ್ಣಿನ ಗಿಡನೂ ಇಲ್ಲಿ ಸಿಗುತ್ತೆ. ಮತ್ತು ಶೋ ಗಿಡ, ಹೂವಿನ ಗಿಡ, ಕನಕಾಂಬರ, ಕಾಕಡ, ಮಲ್ಲಿಗೆ, ಇಂಥ ಗಿಡ ಸಿಗಲ್ಲ ಅನ್ನಂಗಿಲ್ಲ, ಅಷ್ಟು ಚೆನ್ನಾಗಿರೋ ಪ್ರತಿಯೊಂದು ಗಿಡನೂ ಸಿಗುತ್ತೆ. ನೋಡಿ ಇದು ಕನಕಾಂಬರ ಗಿಡ. ಎಲ್ಲ ಒಂದೊಂದು ಗಿಡನೂ ಒಂದೊಂದು ಸಾಲಾಗಿ ಇಟ್ಟಿದ್ದಾರೆ. ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ಗಿಡ ತಂದುಬಿಟ್ಟು ನಾನು ಪ್ರತಿ ವರ್ಷವೂ ತರ್ತೀನಿ, ಆದರೆ ಸರಿಯಾಗಿ ಬೇಸಿಗೆ ಟೈಮಲ್ಲಿ ಅಥವಾ ಇನ್ಯಾವುದೋ ಕಾರಣಕ್ಕೆ ಒಂದೊಂದು ಗಿಡ ಹೋಗ್ತವೆ. ನಾನು ಈ ವರ್ಷ ಸೇವಂತಿಗೆ ಗಿಡ ತಗೊಳ್ಳೋಣ ಅಂತ ಹೋದೆ, ಆದರೆ ಅಲ್ಲಿ 70 ರೂಪಾಯಿ ಹೇಳಿದ್ರು. ಆದರೆ ನನಗಲ್ಲಿ ಯಾಕೋ ಇಷ್ಟ ಆಗಲಿಲ್ಲ. ನಮ್ಮ ಮನೆಯವರು ಬೈತಿದ್ರು, ಮನೇಲೇ ಇದ್ದಾವೆ ಸೇವಂತಿಗೆ ಗಿಡ ಮತ್ತೆ ತಗೊಂತೀಯ ಅಂತ ಬೈತಿದ್ರು. ಅದಕ್ಕೆ ನಾನು ಅವ್ರ ಎದುರಿಗೆ ತಗೊಳ್ಲಿಲ್ಲ. ಅದನ್ನು ಬಿಟ್ಬಿಟ್ಟು ಒಂದು ಬಟನ್ಸ್ ರೋಸು ಮತ್ತು ಇನ್ನೊಂದು ಕಾಕ್ಟರ್ ಗಿಡ 2 ತಂದೆ. ನೋಡಿ ಇವೆಲ್ಲ ಫುಲ್ಲು ಸೇವಂತಿಗೆ ಗಿಡನೇ. ಇನ್ನು ಆ ಕಡೆ ಇರೋದೆಲ್ಲ ಶೋ ಗಿಡ. ಯಾವ ಕಲ್ಲರ್ ಬೇಕು, ಯಾವ್ದು ತಗೊಳ್ಳೋಣ ಯಾವ್ದು ಬಿಡೋಣ ಅನಿಸುತ್ತೆ ಅಲ್ಲಿಗೆ ಹೋದರೆ. ದಾಸವಾಳದ ಗಿಡದಲ್ಲಂತೂ ಕಲ್ಲರ್ ಅಂತೂ ಕೇಳಲೇಬಾರ್ದು, ಅಷ್ಟು ಚೆನ್ನಾಗಿರುತ್ತೆ. ತುಂಬ ವೆರೈಟಿ ಕಲರ್ ದಾಸವಾಳ ಮತ್ತು ಸೇವಂತಿಗೆ, ರೋಸು, ಪ್ರತಿಯೊಂದು ಥರದ್ದು ಗಿಡಗಳು ಅಲ್ಲಿ ಸಿಗ್ತವೆ. ನೋಡೋಕ್ಕೆ 2 ಕಣ್ಣು ಸಾಲಲ್ಲ, ಅಷ್ಟೊಂದು ಚೆನ್ನಾಗಿರ್ತವೆ ಹೂವಿನ ಗಿಡ. ಯಾರಾದರೂ ಇಲ್ಲಿ ಸುತ್ತಮುತ್ತ ಬೇಕು ಅಂದರೆ ಬೇಕಾದರೆ ತಗೋಬೋದು. ನೋಡಿ ನಾನು ಇವೆರಡು ಗಿಡ ಆರಿಸ್ಕೊಂಡೆ. ನನ್ನ ಮಗಳು ಅಲ್ಲೇ ಆಟ ಆಡ್ತಿದ್ಲು. ಅಲ್ಲಿ ಆಟ ಆಡೋಕ್ಕೆ ಪಾರ್ಕ್ ಥರ ಎಲ್ಲ ಚೆನ್ನಾಗಿದೆ. ದೊಡ್ಡವರು ಆಡ್ಬೋದು, ಚಿಕ್ಕವರು ಆಡ್ಬೋದು. ನಮ್ಮ ಮನೆಯವರು ಆಟ ಆಡೋಕ್ಕೆ ಗಿಡಗಳೆಲ್ಲ ನೋಡ್ಕೊಂಡು ಅಲ್ಲಿ ಆಟ ಆಡ್ತಾಯಿದ್ಲು ನನ್ನ ಮಗಳು. ಸುಮ್ಮನೆ ನಾನು ನೋಡ್ಕೊಂಡು ನಿಂತಿದ್ದೆ. ನಮ್ಮ ಮನೆಯವರು ಊಟ ಮಾಡೋಕ್ಕೆ ಹೊಟ್ಟಸ್ತಿತೆ ಅಂತ ಅಂದ್ಬಿಟ್ಟು ಕರೆದ್ರು. ನಾವು ಆಮೇಲೆ ಜಾಸ್ತಿ ಹೊತ್ತಲ್ಲಿ ಇರೋಕ್ಕಾಗಲಿಲ್ಲ, ಬೇಗನೆ ಬಂದ್ವಿ. ನನ್ನ ಮಗಳಿಗೆ ಅಲ್ಲಿ ತುಂಬ ಇಷ್ಟ ಆಯಿತು ಜಾಗ. ನೋಡಿ ಇಲ್ಲೆಲ್ಲ ಆಟ ಆಡೋ ಅಂಥ ವಸ್ತುಗಳು ಇದ್ವಲ್ಲ, ಅದರಲ್ಲೆಲ್ಲ ಆಟ ಆಡ್ಕೊಂಡು ಹೋಗೋಣ ಅಂತ ನೋಡ್ತಾ ಇದ್ಲು. ಅವ್ರ ಅಪ್ಪಾಜಿ ಫೋನ್ ಮಾಡಿ ಕರಿತಾ ಇದ್ರು, ಆದರೂ ಅವಳು ಆಟ ಆಡೋಕ್ಕೆಲ್ಲ ಚೆನ್ನಾಗಿದ್ದಾವೆ ಅಂತ ಆಟ ಆಡ್ತಾ ಇದ್ಲು. ನಾನು ಅದನ್ನೆಲ್ಲ ವಿಡಿಯೋ ಮಾಡ್ಕೊತಾ ಇದ್ದೆ. ಯಾರಾದರೂ ಮಕ್ಳನ್ನ ಕರ್ಕೊಂಡು ಹೋದ್ರೆ, ದೊಡ್ಡವ್ರು ಹೋದ್ರೂ ಇಲ್ಲೆಲ್ಲ ಆಟ ಆಡೋಕ್ಕೆ, ಕೂರೋಕ್ಕೆ ಎಲ್ಲ ಪ್ಲೇಸ್ ಮಾತ್ರ ಸಖತ್ತಾಗಿ ಚೆನ್ನಾಗಿದೆ. ಮತ್ತು ಎಂಥ ಗಿಡಗಳು ಬೇಕಾದ್ರೂ ತಗೋಬೋದು. ಪ್ರತಿಯೊಂದು ಥರದ್ದು ಹಣ್ಣಿನ ಗಿಡ ಮತ್ತು ಶೋ ಗಿಡ, ಹೂವಿನ ಗಿಡ ನಾನು ತೋರಿಸಿದ್ನಲ್ಲ, ಅದು ನಿಧಾನಕ್ಕೆ ಇನ್ನೂ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಅವ್ರು ಏನು ಅನ್ಕೊತಾರೋ ಅಂತ ನಾನು ಅಲ್ಲಿ ಪರ್ಮಿಷನ್ ಕೇಳಲಿಲ್ಲ. ಸುಮಾರಕ್ಕೆ ಅವ್ರಿಗೆ ಗೊತ್ತಿಲ್ದಂಗೆ ವೀಡಿಯೋ ಮಾಡ್ಕೊಂಡೆ. ಕೆಲವು ಕಡೆ ವೀಡಿಯೋ ಮಾಡಿದ್ರೆ ಬೈತಾರೆ, ಇನ್ನು ಕೆಲವು ಕಡೆ ಪರ್ಮಿಷನ್ ತಗೊಬೇಕು. ಆದರೆ ನಾನು ಅವ್ರನ್ನ ಕೇಳಲಿಲ್ವಲ್ಲ ಅಂದ್ಬಿಟ್ಟು ಸುಮಾರಕ್ಕೆ ವೀಡಿಯೋ ಮಾಡ್ಕೊಂಡು ಬಂದು ಆಮೇಲೆ ಊಟ ಮಾಡ್ಕೊಂಡು ಮನೆಗೆ ಬಂದ್ವಿ. ನನಗನ್ಸಿದ್ದೇನು ಅಂದರೆ ಹೂವಿನ ಗಿಡ ತರೋಕ್ಕೆ ಗಂಡಸ್ರ ಜೊತೆ ಹೋಗಬಾರ್ದು. ಏಕೆಂದರೆ ಮನೆ ಹತ್ರನೇ ಅಷ್ಟೊಂದು ಇರ್ತವೆ, ಮತ್ತೆ ದುಡ್ಡಿಗೆ ತಗೊಂತೀರ ಅಂತ ಬೈತಾರೆ. ಆದರೆ ನಮಗೆಲ್ಲ ತಗೊಳ್ಳೋ ಆಸೆ ಇರುತ್ತೆ. ನಾವೇ ಹೋದರೆ ಅದನ್ನೆಲ್ಲ ಬಸ್ಸಲ್ಲಿ ಒತ್ಕೊಂಬರೋಕ್ಕಾಗಲ್ಲ, ಅದೊಂದು ಹಿಂಸೆ ಅನಿಸುತ್ತೆ. ನೋಡಿ ಸಂಜೆ ನನ್ನ ಮಗನೂ ನಾನು ಹೂವಿನ ಗಿಡ ಹಾಕಿದ್ವಿ. ಅದನ್ನು ಫಸ್ಟು ಗುಂಡಿ ತೋಡ್ಬಿಟ್ಟು ಸ್ವಲ್ಪ ಕತ್ಲೆ ಥರ ಆಗಿತ್ತು, ಅದಕ್ಕೆ ವೀಡಿಯೋ ಕ್ಲಿಯರಾಗಿ ಬಂದಿಲ್ಲ. ಆಮೇಲೆ ಅದನ್ನೆಲ್ಲ ಗುಂಡಿ ತೋಡ್ಬಿಟ್ಟು ಸ್ವಲ್ಪ ಕೊಟ್ಟಿಗೆ ಗೊಬ್ಬರ, ತಿಪ್ಪೆ ಗೊಬ್ಬರನ ಹಾಕ್ಬಿಟ್ಟು, ನೋಡಿ ಇದು ಹಾಕ್ತಾ ಇರೋದು ತಿಪ್ಪೆ ಗೊಬ್ಬರನ ಹಾಕಿ ಮಣ್ಣೆಲ್ಲ ಸಡ್ಲ ಮಾಡಿಬಿಟ್ಟು ಆಮೇಲೆ ಗಿಡ ಹಾಕಿ ನೀರು ಇದ್ದರೆ ಚೆನ್ನಾಗಿ ಬರುತ್ತೆ ಗಿಡ. ನನಗೆ ರೋಸಲ್ಲಿ ಬಟನ್ಸ್ ರೋಸೇ ಇಷ್ಟ, ನನ್ನ ಮಗಳಿಗೂ ಅಷ್ಟೇ. ಏಕೆಂದರೆ ಅವು ಜಾಸ್ತಿ ಬಿಡ್ತವೆ, ಡೈಲಿನೂ ಬಿಡ್ತವೆ. ಗಿಡದಲ್ಲಿ ಹೂವು ಇರಲ್ಲ ಅನ್ನಂಗಿರಲ್ಲ. ಗಿಡ ನೋಡೋಕ್ಕೂ ಚೆನ್ನಾಗಿರುತ್ತೆ, ಗಿಡ ತುಂಬ ಹೂವು ಬಿಟ್ಟಿರುತ್ತೆ. ಮತ್ತು ಅದು ಮುಟ್ಕೊಳ್ಳೋಕ್ಕೂ ಸಣ್ಣಕ್ಕೆ ಚೆನ್ನಾಗಿರುತ್ತೆ.
ಅದಕ್ಕೋಸ್ಕರ ನನಗೆ ನನ್ನ ಮಗಳಿಗೆ ಬಟನ್ಸ್ ರೋಸೇ ಚಂದ. ಈ ದಪ್ಪ ಗುಲಾಬಿ ಅವು ಜಾಸ್ತಿ ಹೂವೇ ಬಿಡಲ್ಲ. ನಾನು ಹೋದ ವರ್ಷ 2 ದಪ್ಪ ಗುಲಾಬಿ ತಂದಿದ್ದೆ, ಆದರೆ ಅವು ಜಾಸ್ತಿ ಹೂವೇ ಬಿಡಲ್ಲ. ಒಂದು ತಿಂಗಳಿಗೆ 3 ಹೂವು ಬಿಡೋದು ಹೆಚ್ಚೇ, ಅಷ್ಟು ಬಿಡೋದೇ ಇಲ್ಲ ಅದು. ಅದಕ್ಕೋಸ್ಕರ ಈ ಸತಿ ಬಟನ್ಸ್ ರೋಸ್ ತಂದೆ. ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಕೊನೆವರೆಗೂ ನೋಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ನೋಡಿ, ಈ ಥರ ಗಿಡ ಹಾಕ್ಬಿಟ್ಟು ಇನ್ನು ಅವಾಗವಾಗ ನೀರು ಇಕ್ಕೊಂಡು ಗೊಬ್ಬರ ಹಾಕಿದ್ರೆ ಮುಗ್ದೋತು, ಚೆನ್ನಾಗಿ ಬರುತ್ತೆ. ಮತ್ತು ಫುಲ್ ದೊಡ್ಡದಾದಾಗ ಕಟ್ ಮಾಡಬೇಕು. ನಾನು ಯಾವುದೋ ಗಿಡ ಥರನ ಅಂದ್ಕೊಂಡು ಹೋದೆ, ಆದರೆ ಅಲ್ಲಿ ಇನ್ಯಾವುದೋ ಗಿಡ ತಂದೆ. ನೋಡಿ, ಇದು ಕಾಕ್ಟರ್ ಗಿಡ. ಇದು ಕಾಕ್ಟ ಗಿಡನ ನಾನು ಮಧ್ಯ ಬದಿಗೆ ಮಾರ್ನಿಗೆ ಹಾಕ್ತೆ. ನೋಡಿ, ಇದು ದಪ್ಪ ರೋಸ್ ಬರುತ್ತಲ್ಲ ಅದು. ಈ ರೋಸ್ ಗಿಡ ಎಲ್ಲ ಹೋದ ವರ್ಷ ತಂದಿದ್ದು. ನೋಡಿ, ಇದು ಫುಲ್ಲು ಕೇಸರಿ ಕಲರು. ಇದಿಷ್ಟೇ, ಇದು ಈ ಸತಿ ಎಲ್ಲ ಇಷ್ಟು ಮೊಗ್ಗಾಗಿದೆ. ನೋಡಿ, ಇದು ಬಟನ್ಸ್ ರೋಸಲ್ಲಿ ಯೆಲ್ಲೋ ಕಲರು. ಇದಂತೂ ಡೈಲಿ ಹೂ ಸಿಗುತ್ತೆ ಮುಟ್ಕೊಳ್ಳೋಕ್ಕೆ, ಮತ್ತು ದೇವ್ರ ಪೂಜೆಗೆಲ್ಲ ಚೆನ್ನಾಗಿರುತ್ತೆ. ಇದು ಗಿಡ ಖಾಲಿನೇ ಇರಲ್ಲ, ಅಷ್ಟೊಂದು ಹೂ ಬಿಡುತ್ತೆ ಬಟನ್ಸ್ ರೋಸಲ್ಲಿ ಮಾತ್ರ. ಒಂದು ಯೆಲ್ಲೋ ಕಲರು, ಮತ್ತು ಈ ಸಲ ತಂದಿರೋದು ಒಂದು ಸ್ವಲ್ಪ ರೆಡ್ ಕಲರು. ಇದು ಕನಕಾಂಬ್ರ ಗಿಡ ಎಲ್ಲ ಮನೆ ಹತ್ರನೇ ಹಾಕಿರೋದು. ಇದೇನು ದುಡ್ಡು ಕೊಟ್ಟು ತಂದಿಲ್ಲ ನಾನು, ಬರೀ ಗುಲಾಬಿ ಮಾತ್ರ ನಾನು ದುಡ್ಡು ಕೊಟ್ಟು ತಂದಿದ್ದು. ನೋಡಿ, ಇದು ಪಿಂಕ್ ಕಲರ್ ಗುಲಾಬಿ. ಹೋದ ವರ್ಷ ಎಲ್ಲ ಸ್ವಲ್ಪ ಹೂವಿನ ಗಿಡ ರೇಟ್ ಕಮ್ಮಿ ಇತ್ತು. 30 ರೂಪಾಯಿ ಚಿಕ್ಕ ಪಾಟು, 50 ರೂಪಾಯಿಗೆ ದೊಡ್ಡ ಪಾಟು ಸಿಕ್ಕೋದು. ಆದರೆ ಇವಾಗ ಸ್ವಲ್ಪ ರೇಟ್ ಜಾಸ್ತಿನೇ ಮಾಡಿದ್ದಾರೆ. ಫುಲ್ಲು ಪ್ಯಾಕೆಟಲ್ಲಿ ಬರುತ್ತಲ್ಲ ಆ ಪಾಟೆಲ್ಲ 50 ರೂಪಾಯಿ, ದೊಡ್ಡವೆಲ್ಲ 70 ರೂಪಾಯಿ, ಅಷ್ಟೊಂದು ಮಾಡಿದ್ದಾರೆ. ಯಾರಾದರೂ ಬೇಕು ಅಂದರೆ ಅಲ್ಲಿ ಹೋಗಿ ತಗೋಬೋದು. ಇದಾಗಿತ್ತು ಇವತ್ತಿನ ನನ್ನ ವಿಡಿಯೋ. ಎಲ್ಲರಿಗೂ ಧನ್ಯವಾದಗಳು.